Dear friends, welcome to my YouTube channel, The Classic Corner. ಇವತ್ತು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಗ್ರಾಮರ್ ಟಾಪಿಕ್ದಲ್ಲಿ ಕಲಿತೀವಿ. ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಅದನ್ನು. ಈಗ ಹೇಳಿದ್ದೆ ನಮ್ಮ ಈ ಗ್ರಾಮರ್ ಕೋರ್ಸ್ ಆ್ಯಂಡ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 3 ಹಂತಗಳಲ್ಲಿ ನಡೀತದೆ. ಒಂದು ವೊಕ್ಯಾಬ್ಯುಲರಿ, ಇನ್ನೊಂದು ಗ್ರಾಮರ್, ಇನ್ನೊಂದು ಕಂಪೋಸಿಷನ್. ಈ 3 ಹಂತಗಳಲ್ಲಿ ಈ ಕೋರ್ಸನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಈಗ ವೊಕ್ಯಾಬ್ಯುಲರಿ ಪಾರ್ಟ್ ಅನ್ನ ನಾವು ಡೈಲಿ ಗ್ರಾಮರ್ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ 5, 10, 15 ನಿಮಿಷಗಳ ಕಾಲ ನಾವು ಪ್ರಾಕ್ಟೀಸ್ ಮಾಡಿಸ್ತೀವಿ. ಈಗ ನಾನು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಟಾಪಿಕ್ ಯಾವುದು ಅಂತಂದ್ರೆ ವರ್ಬ್ಸ್ ಅನ್ನ ತಗೊಂಡಿನಿ. ಆಲ್ರೆಡಿ ಸಾಕಷ್ಟು ವರ್ಬ್ಸ್ ಗಳನ್ನ ನಾವು ನೋಡಿದೀವಿ, ಪ್ರಾಕ್ಟೀಸ್ನು ಮಾಡಿದೀವಿ ಅದನ್ನ. ಇದು ಮುಗಿದಾದ ತಕ್ಷಣ ಇನ್ನೊಂದು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಇನ್ನೊಂದು ಟಾಪಿಕ್ ಅನ್ನ ತಗೊಳ್ಳೋದು. ಡೈಲಿ ಅದನ್ನು 15 ನಿಮಿಷ, 10 ನಿಮಿಷ, 20 ನಿಮಿಷ ಪ್ರಾಕ್ಟೀಸ್ ಮಾಡಿಸೋದು. ಓಕೆ, ವರ್ಬನ್ನ ಯಾಕೆ ಮೊದಲು ತಗೊಂಡಿದ್ದೀನಿ ಅಂತಂದ್ರೆ, ಈಗ ಇಂಗ್ಲಿಷ್ ಅನ್ನ ಮುಂದೆ ತಗೊಂಡು ಹೋಗ್ಲಿಕ್ಕೆ ಅಥವಾ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕೆಲವೊಂದಿಷ್ಟು ಕ್ರಿಯಾಪದಗಳ ಪರಿಚಯ ನಮ್ಗೆ ಇರಲೇಬೇಕಾಗತ್ತ. ಓಕೆ, ಅಂದಾಗ ಮಾತ್ರ ಅದು ಈಸಿಯಾಗಿ ಮುಂದೆ ಅರ್ಥ ಆಗ್ತಾ ಹೋಗ್ತದೆ. ಕ್ರಿಯಾಪದ ನಾ ಹೇಳಿದ್ದೆ 3 ಫಾರ್ಮ್ದಲ್ಲಿ ಇರ್ತದ. V1, V2, V3. ಅದಕ್ಕೆ V1 ಗೆ ಏನಂತೀವಿ? ಪ್ರೆಸೆಂಟ್ ಟೆನ್ಸ್ ಅಂತೀವಿ, ಪಾಸ್ಟ್ ಟೆನ್ಸ್ ಅಂತೀವಿ. V2 ಗೆ V3 ಪಾಸ್ಟ್ ಪಾರ್ಟಿಸಿಪಲ್. ನಾವು ಈ ಫಸ್ಟ್ ಕಾಲಮ್ಗೆ ಬಹಳಷ್ಟು ಹೆಸರು ಅದಾವ. V1 ಅಂತಾನು ಕರಿತೀವಿ, ಅದಕ್ಕೆ ಪ್ರೆಸೆಂಟ್ ಫಾರ್ಮ್ ಅಂತಾನು ಕರಿತೀವಿ, ರೂಟ್ ವರ್ಬ್ ಅಂತ ಕರಿತೀವಿ, ಬೇಸ್ ವರ್ಬ್ ಅಂತ ಕರಿತೀವಿ, ಮೇನ್ ವರ್ಬ್ ಅಂತ ಕರಿತೀವಿ. ಓಕೆ, ಇವು 3 ಪದಗಳ ಕ್ರಿಯಾಪದಗಳ ಪರಿಚಯ ಇರಲೇಬೇಕು ನಿಮಗೆ. ಓಕೆ, ಈಗ ನಾನು ಕನ್ನಡದ ಅರ್ಥ ಫಸ್ಟ್ ಫಾರ್ಮ್ ಇದೆಯಲ್ಲ ಅದರದೊಂದು ಮಾತ್ರ ಕನ್ನಡ ಅರ್ಥವನ್ನು ಹೇಳ್ತೀನಿ. ಆ ಫಸ್ಟ್ ಫಾರ್ಮಿನ ವರ್ಡ್ ಏನಿದೆಯಲ್ಲ, ವರ್ಬ್, ಅದನ್ನ ಕನ್ನಡದಲ್ಲಿ ಹೇಳ್ತೀನಿ. ಇವನ್ ಹೇಳೋದಿಲ್ಲ, ಇವು ಮುಂದೆ ಗೊತ್ತಾಗ್ತಾವ ನಿಮ್ಗೆ. ಟೆನ್ಸ್ ಹೇಳುವಾಗ ಬರ್ತಾವಲ್ಲ ಅವಾಗ ಗೊತ್ತಾಗ್ತಾವ. ಈಗ ನೋಡಿ, ಗೇನ್ ಅಂದ್ರೆ ಗಳಿಸು, ಸಂಪಾದಿಸು. ಈ ಸಂಪಾದಿಸು, ಗಳಿಸು ಅನ್ನೋದು ಗೇನ್ ಅಷ್ಟೇ, ಅದು ಗೇನೆಡ್ಗೆ ಅಲ್ಲ. ಓಕೆ, ಗಳಿಸು, ಸಂಪಾದಿಸು, ಗೇನ್. ಗೇಜ್ಡ್ ರೈಲ್ವೆ ಹಳಿ ಗೇಜ್ ಅಂತಾರ ನೋಡ್ರಿ. ಗೇಜ್ ಅಂದ್ರೆ ವಿಸ್ತಾರ ಮಾಡು. ಜನರಲೈಸ್ಡ್ ಸಾಮಾನ್ಯೀಕರಿಸು. He generalized his theory like this. Generated ಉತ್ಪಾದಿಸು, ಉತ್ಪಾದನೆ ಮಾಡು. ನೋಡ್ರಿ, ಉತ್ಪಾದನೆ ಮಾಡು ಅನ್ನೋದು ಬರೇ ವಿದ್ಯುತ್ ಉತ್ಪಾದನೆ ಮಾಡೋದು ಅದು ಆಗುತ್ತದ, ಮತ್ತೆ ಈಗ ಐಡಿಯಾಸ್ ಅನ್ನ ಜನರೇಟ್ ಮಾಡ್ರಿ ಅಂತಾರ, ಅದು ಆಗುತ್ತ. ಸಾಂದರ್ಭಿಕವಾಗಿ ಸಂದರ್ಭಕ್ಕೆ ತಕ್ಕಂತೆ ನಾವು ಅದನ್ನ ಬಳಕೆ ಮಾಡ್ತೇವೆ. ಅಂಡ್ ಜರ್ಮಿನೇಟೆಡ್ ಮೊಳಕೆ ಒಡಿ, ಚಿಗುರು, ಜರ್ಮಿನೇಷನ್ ಆಗುತ್ತೆ, ಜರ್ಮಿನೇಟ್. ಓಕೆ, ಇವು ಇವತ್ತಿನ ವರ್ಬ್ಸ್, ಕ್ರಿಯಾಪದಗಳು. ನಾ ಹೇಳಿದೀನಿ, ಒಮ್ಮೆ ಈ ತರ ಓದಿದ್ರೆ ಉಳಿಯೋಕೆ ಸಾಧ್ಯನೇ ಇಲ್ಲ. ನೀವು ರಿಪೀಟೆಡ್ಲಿ ಅವನ್ನ ಓದ್ಬೇಕಾಗುತ್ತೆ. ನಾನು ಇಲ್ಲಿ 3 ಸಲ ಅವನ್ನ ರಿಪಿಟೇಷನ್ ಮಾಡ್ತೇನೆ. ನೀವು ನೋಡ್ತಾ ಇದ್ರ ನೀವು ರಿಪಿಟೇಷನ್ ಮಾಡ್ರಿ ಅವನ್ನ. ಓಕೆ, ಗೇನ್ಡ್ ಗೇನ್ಡ್ ಗೇನ್ ಗೇನ್ಡ್ ಗೇನ್ಡ್ ಗೇನ್ ಗೇನ್ಡ್ ಗೇನ್ಡ್ ಗೇಜ್ಡ್ generalize generalized generalized generalize generalized 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 generate generated generated generate generated generated generate generated generated germinate germinated germinated germinate germinated germinated germinate germinated germinated. ಓಕೆ, ಇವು ಇವತ್ತಿನ ಕ್ರಿಯಾಪದಗಳು. ನೀವು 3 ಸಲ ಅಲ್ಲ 5 ಸಲನಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು, ಅವು ನೆನಪು ಉಳಿಲೇಬೇಕು. ಮುಂದೆ ನಿಮಗೆ ಗ್ರಾಮರ್ ಅರ್ಥ ಆಗ್ಬೇಕಾದ್ರೆ ಈ ಕ್ರಿಯಾಪದಗಳು ಕೆಲವೊಂದಿಷ್ಟು ಐ ವಿಲ್ ಗಿವ್ ಮೋರ್ ದೆನ್ 200 ಆಸ್ ಐ ಟೋಲ್ಡ್ ಯು ಕೊಡ್ತೀನಿ. ಅಟ್ಲೀಸ್ಟ್ 250, 300, 200 ಆದ್ರೂ ಪರಿಚಯ ಇರ್ಬೇಕು. 3 ಫಾರ್ಮ್, ಒಂದು ವರ್ಬ್ ಸಿಕ್ತಿಲ್ಲ ಅದ್ರ 3 ಇನ್ನು ಉಳಿದ 2 ಫಾರ್ಮ್ದಲ್ಲೂ ಬರ್ತದೆ. ಅಥವಾ ಇದ್ರದ್ದು ಫಸ್ಟ್ ಫಾರ್ಮ್ ಗೊತ್ತಾಗಬೇಕು, ಅಥವಾ ಇದ್ರದ್ದು ಥರ್ಡ್ ಫಾರ್ಮ್ ಗೊತ್ತಾಗಬೇಕು, ಇದ್ರದ್ದು ಫಸ್ಟ್ ಫಾರ್ಮ್ ಗೊತ್ತಾಗಿರ್ಬೇಕು.
ಸೊ ಟೋಟಲ್ ಆಗಿ 3 ಫಾರ್ಮ್, ಒಂದು ಕ್ರಿಯಾಪದದ 3 ಫಾರ್ಮ್ ಗೊತ್ತಾಗ್ಬೇಕು. ಕ್ರಿಯಾಪದದ ಮೂಲ ರೂಪ ಅಂತೀವಿ ನಾವು ಇದಕ್ಕೆ. ಬೇಸ್ ವರ್ಬ್, ರೂಟ್ ವರ್ಬ್, ಮೇನ್ ವರ್ಬ್, V1, ಪ್ರೆಸೆಂಟ್ ಫಾರ್ಮ್ ವರ್ಬ್. ಬೇರೆ ಬೇರೆ ಹೆಸರುಗಳದಾವ ಅದಕ್ಕೆ. ಇದು ಇವತ್ತಿನ ವರ್ಬ್. ಈ 200ಕ್ಕಿಂತ ಹೆಚ್ಚು ಕ್ರಿಯಾಪದಗಳನ್ನು ಕೊಟ್ಟಾದ್ಮೇಲೆ, ಪ್ರಾಕ್ಟೀಸ್ ಮಾಡಿಸಿದಾದ್ಮೇಲೆ, ಈ ವೊಕ್ಯಾಬುಲರಿಗೆ ಸಂಬಂಧಪಟ್ಟಂತ ಇನ್ನೊಂದು ಟಾಪಿಕ್ ಅನ್ನ ತಗೊಳ್ತೀನಿ. ಓಕೆ, ಅದು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೂ ಇರ್ತದ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಎಂಟಾನಿಮ್ಸ್, ಸಿನಾನಿಮ್ಸ್, ಕೊಲೋಕೇಶನ್ಸ್, ಓಕೆ, ಪ್ರಿಫಿಕ್ಸಸ್ ಅಂಡ್ ಸಫಿಕ್ಸಸ್, ಇಡಿಯಮ್ಸ್, ಫ್ರೇಸಲ್ ವರ್ಬ್ಸ್ ಇವೆಲ್ಲ ಬರುವಂತವು. ಅದಕ್ಕೆ ಡೈಲಿ ನಾನು 5 ನಿಮಿಷ, 10 ನಿಮಿಷ, 15 ನಿಮಿಷ, 20 ನಿಮಿಷ, ಇಷ್ಟರೊಳಗೆ ಯಾವ ಟೈಮ್ ಆದ್ರೂ ಏನು 15 ನಿಮಿಷ ಆಗ್ಬೋದು, 20 ನಿಮಿಷ ಆಗ್ಬೋದು, ಪ್ರಾಕ್ಟೀಸ್ ಮಾಡ್ಕೋತ ಹೋಗ್ತೇನೆ. ದಿಸ್ ಈಸ್ ದ ಟುಡೇಸ್ ವರ್ಬ್ ಲಿಸ್ಟ್. ಓಕೆ, ನೌ ಯೂಸೇಜ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ವಿ ವೇರ್ ಡಿಸ್ಕಸಿಂಗ್ ಟೆನ್ಸ್. ನಮ್ಮ ಮೊದಲನೆಯ ಗ್ರಾಮರ್ ಟಾಪಿಕ್ ಯಾವ್ದು ತಗೊಂಡಿವಿ ಅಂದ್ರೆ ಟೆನ್ಸ್ ಅನ್ನ ತಗೊಂಡ್ವಿ. ಟೆನ್ಸ್ ಈಸ್ ದ ಟೈಮ್ ಆಫ್ ಅನ್ ಆಕ್ಷನ್. ಕ್ರಿಯೆಯ ಸಮಯವನ್ನು ತೋರಿಸುವುದು ಟೆನ್ಸ್. ಸ್ಟಾರ್ಟಿಂಗ್ ನಿಂದ ವಿಡಿಯೋ ನೋಡ್ಕೊತ ಬರ್ರಿ. ಡಿಟೇಲ್ ಆಗಿ ನಿಮ್ಗೆ ಯಾವುದೇ ಡೌಟ್ ಇಲ್ಲಾರ್ದೇನೆ ನಾನು ಅಲ್ಲಿ ಹೇಳಕ್ ಪ್ರಯತ್ನ ಪಟ್ಟಿನಿ. ಹಿಂದಿನ ವಿಡಿಯೋಸ್ ಅನ್ನ ನೋಡಿ. ನಾವೀಗ ಪ್ರೆಸೆಂಟ್ ಟೆನ್ಸ್ ಮುಗಿಸಿದ್ವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮುಗಿಸಿದೀವಿ. ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ಗೋಯಿಂಗ್ ಆನ್. ಓಕೆ, ಈಗ ಅದರಲ್ಲೇ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ 2 ವಿಡಿಯೋಗಳನ್ನ, 2 ಕ್ಲಾಸ್ಗಳನ್ನ ನಾವು ಮಾಡಿದ್ದೀವಿ. ಇದು 3ನೇ ಕ್ಲಾಸ್. ಯೂಸೇಜ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೇನು? ಓಕೆ, ಅದರ ಎಕ್ಸಾಂಪಲ್ಸ್ ಕೊಟ್ಟಿದ್ದೀವಿ, ಅವನ್ನೆಲ್ಲ ಹಿಂದಿನ ಕ್ಲಾಸ್ ನಲ್ಲಿ ನೋಡಿದ್ದೀವಿ. ಈಗ ಯೂಸೇಜ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಇವತ್ತು ಇದನ್ನ ಒಂದೇ ತಗೊಂಡಿನಿ ನಾನು. ಇದನ್ನ ಯಾವ ಸಂದರ್ಭದಲ್ಲಿ ನಾವು ಬಳಸ್ತೀವಿ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯಾವ ಸಂದರ್ಭದಲ್ಲಿ ಬಳಸ್ತೀವಿ? ಫಾರ್ ಅನ್ ಆಕ್ಷನ್, ಇದನ್ನ ಒಂದು ಕ್ರಿಯೆಗಾಗಿ ಬಳಸ್ತೀವಿ. ದಟ್ ಆಕ್ಷನ್ ಈಸ್ ಗೋಯಿಂಗ್ ಆನ್ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್. ನಾವು ಮಾತನಾಡುವ ಸಮಯದಲ್ಲಿ ಒಂದು ಕ್ರಿಯೆ ನಡೀತಿರ್ತದೆ. ಇಟ್ ಶೋಸ್ ಎನ್ ಆಕ್ಷನ್ ವಿಚ್ ಈಸ್ ಗೋಯಿಂಗ್ ಆನ್ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್. ನಾವು ಮಾತಾಡ್ತಿರ್ತೀವಲ್ಲ, ಅವಾಗ ಆ ಕ್ರಿಯೆ ನಡೀತಿರ್ತದೆ. ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ಇನ್ ಡಿಟೇಲ್ ಇನ್ ದ ನೆಕ್ಸ್ಟ್ ಫ್ಯೂ ಮಿನಿಟ್ಸ್. ಓಕೆ, ಒಂದು ಕ್ರಿಯೆ ನಡೀತಿರ್ತದೆ. ಆ ನಡೆಯುವ ಕ್ರಿಯೆಯನ್ನ ಹೇಳುವಾಗ ನಾವು ಇದೇ ಟೆನ್ಸ್ ಅನ್ನ ಬಳಸ್ತೀವಿ. ಅದು ಅಫರ್ಮೇಟಿವ್ ಆಗಿರ್ಬೋದು, ನೆಗೆಟಿವ್ನೂ ಆಗಿರ್ಬೋದು, ನಡೀತಾನೂ ಇರಬಹುದು. ಆ ಸಮಯದಲ್ಲಿ ಅದು ನಡೆದೇನೂ ಇರಬಹುದು. ಓಕೆ, ಲೈಕ್ ದಿಸ್. ಫಾರ್ ಅನ್ ಆಕ್ಷನ್, ಇಟ್ ಈಸ್ ಯೂಸ್ಡ್ ಫಾರ್ ಅನ್ ಆಕ್ಷನ್. ದಿಸ್ ಟೆನ್ಸ್ ಈಸ್ ಯೂಸ್ಡ್ ಫಾರ್ ಅನ್ ಆಕ್ಷನ್ ವಿಚ್ ಇಸ್ ಗೋಯಿಂಗ್ ಆನ್. ಇಟ್ ಇಸ್ ಗೋಯಿಂಗ್ ಆನ್, ನಡೆಯುತ್ತಿದೆ. ಗೋಯಿಂಗ್ ಆನ್ ನೌ, ಈಗ ಸದ್ಯಕ್ಕೆ ನಡೆಯುತ್ತಿರುವ ಕ್ರಿಯೆಯನ್ನ ಸೂಚಿಸಲು ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸುತ್ತೇವೆ. ತಿಳ್ಕೊಳ್ರಿ, ನಾನು ಮೊದಲು ಹೇಳಿದ್ದೀನಿ. ಪ್ರೆಸೆಂಟ್ ವರ್ತಮಾನ ಕಾಲ, ಕಂಟಿನ್ಯೂಸ್ ನಿರಂತರ ಟೆನ್ಸ್. ಒಂದು ಕ್ರಿಯೆ ನಿರಂತರವಾಗಿ ನಡೀತದೆ ಯಾವಾಗ? ಪ್ರೆಸೆಂಟ್. ಓಕೆ, ಲೈಕ್ ದಿಸ್. ಇದ್ರ ಸೂತ್ರ ಹೇಳಿದ್ದೀನಿ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V1, ಆ V1 ಗೆ ING ಹಸ್ತದ. ನೋಡ್ರಿ, ಟೀಚ್ ಇಂಗ್, ರೀಡ್ ಇಂಗ್, ಪ್ರಿಪೇರ್ ಇಂಗ್. ಯಾವುದೇ ವರ್ಬ್ ಇಲ್ಲಿ, ಇದು ಬೇಸ್ ವರ್ಬ್ ಇರ್ತದೆ. ಬೇಸ್ ವರ್ಬ್ ಇದು V1 ಇದು. ಅದಕ್ಕೆ V1 ಗೆ ING ಹಚ್ತೀವಿ ನಾವು. ಕಂಟಿನ್ಯೂಸ್ ಟೆನ್ಸ್ ಬಂದಾಗ ತಿಳ್ಕೊಡ್ರಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇರ್ಬೋದು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಇರ್ಬೋದು. ಕಂಟಿನ್ಯೂಸ್ ಬಂತಿಲ್ಲ, ವರ್ಬಿಗೆ ING ಇದೆ ಅಂತ ತಿಳ್ಕೊಬೇಕು. ನಿಮ್ಮ ಕನ್ನಡ ಟೆನ್ಸ್ನು ಸಹಿತ, ನಿಮ್ಮ ಕನ್ನಡದ ಸೆಂಟೆನ್ಸ್ ಸಹಿತ ಕಂಟಿನ್ಯೂಸ್ ಆಗಿರ್ಬೇಕು. ಕಂಟಿನ್ಯೂಸ್ ಟೆನ್ಸ್ ಅನ್ನ ತೋರಿಸ್ತಿರ್ಬೇಕು. ಓಕೆ, ನೋಡಿ, ಇದು ನೆಗೆಟಿವ್ ಮಾಡ್ಬೇಕಾದ್ರೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ನಾಟ್ ಯೂಸ್ ಮಾಡ್ತೀವಿ. V1 ING ಆಬ್ಜೆಕ್ಟ್. ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಮೊದಲು ತರ್ತೀವಿ. ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್, V1 ING ಆಬ್ಜೆಕ್ಟ್, ಕ್ವಶನ್ ಮಾರ್ಕ್. ನೆಗೆಟಿವ್ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್, ಸಬ್ಜೆಕ್ಟ್, V1 ING ಆಬ್ಜೆಕ್ಟ್, ಕ್ವಶನ್ ಮಾರ್ಕ್. ಒಂದ್ ಸೂತ್ರ ನೆನ್ಪಿಟ್ರೆ ಆಮೇಲೆ ತಾನೇ ಗೊತ್ತಾಗುತ್ತೆ. ಐ ಆಮ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್ ನಾವು. ನೋಡಿ, ಇದನ್ನ ಯಾವಾಗ ಹೇಳ್ತೀನಿ ನಾನು ಈಗ ಇಂಗ್ಲಿಷ್ ಗ್ರಾಮರ್, ಇಂಗ್ಲಿಷ್ ವ್ಯಾಕರಣವನ್ನು ಬೋಧಿಸುತ್ತಿದ್ದೇನೆ, ಕಲಿಸುತ್ತಿದ್ದೇನೆ. ಕಲಿಸು, ಲರ್ನ್, ಕಲಿಯುದು. ಕಲಿಸು ಅನ್ನಕ ಟೀಚ್, ಕನ್ಫ್ಯೂಷನ್ ಮಾಡ್ಕೊಡ್ರಿ. ಇದು ಲರ್ನ್. ಲರ್ನ್ ಅಂದ್ರ ಕಲಿ, ನಾವು ಕಲಿದ. ಕಲಿಸು ಅನ್ನಕ ಟೀಚ್. ಓಕೆ,
ಟೀಚ್ ಅಂದ್ರೆ ಕಲಿಸು ಅಥವಾ ಬೋಧಿಸು. ಇದು ಕಲಿ. ಡಿಫ್ರೆನ್ಸ್ ತಿಳ್ಕೊಳ್ರಿ ನೀವು ಮಾತಾಡುವಾಗ. ನೀವು ನಾನು ಇಂಗ್ಲಿಷ್ ಗ್ರಾಮರ್ ಕಲಿಸುತ್ತಿದ್ದೇನೆ ಅಂದಾಗನು ಸಹಿತ ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್ ಅಂತ ಬಿಡ್ತೀವಿ ನಾವು. ನಾವು ಕಲಿಯುವಾಗ ಲರ್ನಿಂಗ್ ಅನ್ಬೇಕು, ಇನ್ನೊಬ್ಬರಿಗೆ ಕಲಿಸುವಾಗ ಟೀಚ್ ಅನ್ಬೇಕು. ಓಕೆ, ಬೋಧಿಸು ಅಂತನೂ ಹೇಳ್ತೀವಿ. ಐ ಆಮ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್. ನಾನು ಈಗ ಇಂಗ್ಲಿಷ್ ಗ್ರಾಮರ್ ಕಲಿಸುತ್ತಿದ್ದೇನೆ. ನೌ ಆಕ್ಷನ್ ಇಸ್ ಗೋಯಿಂಗ್ ಆನ್. ಕಲಿಸುವ ಕ್ರಿಯೆ ನಡೀತಾ ಇದೆ. ಕ್ರಿಯೆ ಕ್ರಿಯೆ ಕ್ರಿಯಾಪದ ಟೀಚ್, ಟೀಚಿಂಗ್ ಎಲ್ಲ ಸೇರಿ ಆಗಿರ್ತತಿ. ಇದು ಐ ಆಮ್ ಟೀಚಿಂಗ್, ಕಲಿಸುತ್ತಿದ್ದೇನೆ. ಕಲಿಸುತ್ತಿದ್ದೇನೆ ಈ ಆಮ್ ಸೇರಿ ಕಲಿಸುತ್ತಿದ್ದೇನೆ ಆಗಿರ್ತದ. ಓದುತ್ತಿದ್ದೇನೆ, ತಯಾರಿಸುತ್ತಿದ್ದೇನೆ, ಎಲ್ಲ ಸೇರಿ ಅದೇನಾಗಿರ್ತದ ತಿದ್ದೇನೆ 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 ತಿದ್ದೇನೆ. ಯಾಮ್ ಇಂಗ್, ತಿದ್ದಾಳೆ ಈಸ್ ಇಂಗ್, ತಿದ್ದಾಳೆ ಈಸ್ ಇಂಗ್, ಲೈಕ್ ದಿಸ್. ಸೊ ಐ ಆಮ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್. ನಾವು ಈಗ ನಾವು ಯಾಕೆ ಯೂಸ್ ಮಾಡಿನಂದ್ರ ಈ ಒಂದು ಯೂಸೇಜ್ ಪ್ರಕಾರ ಗೊತ್ತಾಗ್ಲಿ ಅಂತ ಹೇಳಿ ನಾನು. ಈ ಫಾರ್ ಎನ್ ಆಕ್ಷನ್ ವಿಚ್ ಇಸ್ ಗೋಯಿಂಗ್ ಆನ್ ನಾವು, ಈಗ ಸದ್ಯಕ್ಕೆ ನಡೆಯುತ್ತಿರುವ ಕ್ರಿಯೆಯನ್ನು ಹೇಳಕ್ ಇದನ್ನ ಬಳಸ್ತೇವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಐ ಆಮ್ ಸೀಯಿಂಗ್ ಕ್ಯಾಮ್ರಾ, ಐ ಆಮ್ ಲುಕಿಂಗ್ ಅಟ್ ಕ್ಯಾಮ್ರಾ. ನೋಡಿ, ಈಗ ಯಾವಾಗ ಹೇಳ್ತೀನಿ ನಾನು ಈ ಕ್ಯಾಮ್ರಾ ನೋಡ್ತಾ ಇದ್ದೀನಿ ಅಂತ ಸಮಯದಲ್ಲಿ ಈ ಟೆನ್ಸ್ ಅನ್ನ ಬಳಸ್ತೀನಿ. ನೆಗೆಟಿವ್ ನೀವು ಹೇಳ್ತಿರ್ಬೋದು, ಐ ಆಮ್ ನಾಟ್ ಲುಕಿಂಗ್ ಅಟ್ ಕ್ಯಾಮ್ರಾ, ಐ ಆಮ್ ನಾಟ್ ಸೀಯಿಂಗ್ ಕ್ಯಾಮ್ರಾ, ಐ ಆಮ್ ನಾಟ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್. ನಾವು ಆ ಕ್ರಿಯೆ ಆಗ್ತಿರೋದಿಲ್ಲ ಆ ಸಮಯದಲ್ಲಿ, ಅವಾಗ್ನು ಹೇಳ್ಬೋದು, ನೆಗೆಟಿವ್ ಹೇಳ್ಬೋದು. ಇಂಟ್ರಾಗೇಟಿವ್ನು ಮಾಡ್ಬೋದು. ಎಮ್ ಐ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್ ನಾವು, ನಾನು ಈಗ ಇಂಗ್ಲಿಷ್ ಗ್ರಾಮರ್ ಅನ್ನು ಟೀಚ್ ಮಾಡುತ್ತಿದ್ದೇನೆಯೇ, ಬೋಧಿಸುತ್ತಿದ್ದೇನೆಯೇ. ಹೇಳಿದಿನಲ್ಲ, ಪ್ರತ್ಯಯಗಳು, ವರ್ಬ್ನ ಪ್ರತ್ಯಯಗಳು ಹೆಂಗಿರ್ತಾವ ಅಂದ್ರೆ ಇದರಲ್ಲಿ ತಿದ್ದೇನೆ, ತಿದ್ದೇವೆ, ತಿದ್ದಿ, ತಿದ್ದೀರಿ, ತಿದ್ದಾನೆ, ತಿದ್ದಾಳೆ, ತಿದೆ, ತದೆ, ತಿದೆ, ಏನು ತಾರೆ, ತಿದ್ದಾರೆ, ತಿದ್ದಾವೆ, ಲೈಕ್ ದಿಸ್. ಹೋಗುತ್ತಿದ್ದಾವೆ ಅಂತಿರಲ್ಲ ಆ ತರ. ಈ ವರ್ಬಿಗೆ ಈ ಪ್ರತ್ಯಯಗಳು ಯಾಡ್ ಆಗ್ತಾವ. ನೋಡ್ರಿ, ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಿಮಗೆ. ಏನಪ್ಪಾ ಇಂಗ್ಲಿಷ್ ಈ ತರ ಹೇಳ್ಕೊಡ್ತಾ ಇದಾರಲ್ಲಿ ಇವರು, ಏನೋ ತಿದ್ದೇನೆ, ತಿದ್ದಾನೆ, ತಿದ್ದಾನೆ, ತಾಳೆ, ತದೆ ಏನೋ ಹೇಳ್ತಾರ ಅಂತ ಅನ್ಸುತ್ತೆ. ಈ ಒಂದು ವೇ ಬಿಟ್ರೆ, ನಾ ಹೇಳುದು ಅರ್ಥ ಮಾಡ್ಕೊಡ್ರಿ, ಈ ಒಂದು ವೇ ಬಿಟ್ರೆ ಬೇರೆ ದಾರಿ ಇರುದಿಲ್ಲ ನಿಮ್ಗೆ ಕಲಿಯಾಕ. ಬೇರೆ ವೇ ಇಲ್ಲವೇ ಇಲ್ಲ. ಅದಕ್ಕಾಗಿ ಇದನ್ನ ಅಡಾಪ್ಟ್ ಮಾಡ್ಕೊಡ್ರಿ. ನೀವು ಬಿಟ್ರಿ ಯಾವ ವೇದಿಂದನೂ ಯಾವ ಮೆಥಡ್ ದಿಂದನೂ ಇಂಗ್ಲಿಷ್ ಅನ್ನ ಮಾತಾಡಕ್ ಬರುದಿಲ್ಲ ನಿಮಗೆ. ಓಕೆ, ಲೈಕ್ ದಿಸ್. ಐ ಆಮ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್. ನಾನು ಹೇಳ್ಕೊತಾ ಇದೀನಿ, ಮಾತಾಡಕ್ ಬರುತ್ತೆ. ನೀವು 4 ಜನ ಜೊತೆ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ರ ಮಾತಾಡ್ಬಹುದು. ಓಕೆ, ಇಂಗ್ಲಿಷ್ ಚಾನಲ್ ಅನ್ನ, ನ್ಯೂಸ್ ಚಾನಲ್ ಅನ್ನ ಡೈಲಿ ಕೇಳ್ಕೊತಾ ಇದ್ರೆ ಮಾತಾಡಕ್ ಬರ್ಬೋದು. ಬಹಳಷ್ಟು ಜನ ಹಾಗೆ ಹೇಳ್ತಾರ, ಹಾಗೆ ನಿಮ್ಗ ಅಡ್ವೈಸ್ ಮಾಡ್ತಾರ, ಹಿಂಗ್ ಮಾತಾಡ್ರಿ. ಮುಜ ಮುಜುಗರ ಆಗ್ಲಿ ಬಿಡ್ಲಿ, ನೀವು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರಿ ತಾನೇ ಬರ್ತದ ಅಂತೇಳಿ. ಬಟ್ ಬರ್ತಾತ, ನಾನು ಅಲ್ಲೆಗಳೆಯುವುದಿಲ್ಲ, ಬಂದೇ ಬರ್ತಾತ. ಅದು ಕಂಪ್ಲೀಟ್ ಆಗಿ ಬರೋದಿಲ್ಲ. ಮ್ಯಾಕ್ಸಿಮಮ್ 30% ಮಾತ್ರ ಮಾತಾಡಕ್ ಕಲಿತೀರಿ ನೀವು, ಎಲ್ಲವನ್ನ ಮಾತಾಡಕ್ ಕಲಿಯುವುದಿಲ್ಲ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗುದಿಲ್ಲ ಅದು. ಕಮ್ಯುನಿಕೇಶನ್ಗೆ ಮಾತ್ರ ಹೆಲ್ಪ್ ಆಗುತ್ತೆ ಅದು. ನೀವು ಮೆಸೇಜ್ ಅನ್ನ ಮಾತ್ರ ಕನ್ವೆ ಮಾಡ್ತೀರಿ, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಅದು ಆಗುದಿಲ್ಲ. ಈಗ ಹೀರೋಯಿನ್ ಸೆಲೆಬ್ರಿಟೀಸ್ ಏನಿರ್ತಾವಲ್ಲ, ಇಂಗ್ಲಿಷ್ ಭಾರಿ ಮಾತಾಡ್ತಿರ್ತಾರ ಅವ್ರು. ಅವ್ರೇನ್ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಕ್ ಹೋಗಿರ್ತಾರ, ಅವರು ಮೆಸೇಜ್ ಅನ್ನ ಕನ್ವೆ ಮಾಡಿದ್ರೆ ಸಾಕು ಅವ್ರಿಗೆ. ಓಕೆ, ಅದರಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಅದು ಅವಶ್ಯಕತೆ ಇಲ್ಲ ಅವ್ರಿಗೆ. ನೀವು ಹಂಗ್ ಮಾಡುವಂಗಿದ್ರಂದ್ರೆ ಯಾವ್ದು ನೀವೇನು ಕ್ಲಾಸ್ ಹೋಗುದು ಅವಶ್ಯಕತೆನೇ ಇಲ್ಲ, ತಾನೇ ಬರ್ತದ ಅದು. ನೀವು ಅದೇ ತರ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊತಿದ್ದು ಬಂದ್ಬಿಡ್ತದ ಅದು. ಅದ್ರ ಗ್ರಾಮರ್ ಬೇಕಲ್ಲ, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಗ್ರಾಮರ್ ಇರ್ತದಲ್ಲ, ಅದನ್ನ ಹಂಗ ಹೌ ಟು ಸಾಲ್ವ್ ಇಟ್, ದಟ್ ಈಸ್ ದ ಕ್ವಶನ್. ಅದಕ್ಕಾಗಿ ಈ ಮೆಥಡ್ ನಲ್ಲಿ ಹೋದ್ರೆ ನೀವು ಗ್ರಾಮರ್ನು ಕಲಿತೀರಿ, ಕನ್ನಡದಲ್ಲಿ ಏನೇ ಮಾತಾಡ್ರಿ ಅದನ್ನ ಇಂಗ್ಲಿಷ್ ನಲ್ಲಿ ಮಾತಾಡಕ್ ಬರ್ತದ. ಲೇಟ್ ಆಗತ್ತ, ಲೇಟ್ ಆಗೋದನ್ನ ಒಪ್ಕೊಳ್ತೀನಿ ನಾನು. ಲೇಟ್ ಆಗತ್ತ, ಪಕ್ಕ ಕಲಿತೀರಿ. ಇಂಪೆಕಬಲ್ ಇಂಗ್ಲಿಷ್ ಕಲಿತೀರಿ, ಪ್ಯೂರ್ ಇಂಗ್ಲಿಷ್ ಕಲಿತೀರಿ. ನೋಡ್ರಿ ನೆಕ್ಸ್ಟ್ ಒನ್, ಸುಮಾ ಈಸ್ ರೀಡಿಂಗ್ ಇನ್ ಹರ್ ರೂಮ್ ನಾವು. ಸುಮಾಳು ಈಗ ತನ್ನ ಕೋಣೆಯಲ್ಲಿ ಓದುತ್ತಿದ್ದಾಳೆ. ಈಗ ಸುಮಾ ಓದಾಕತ್ತಾಳ, ನಾ ಕೇಳ್ತೀನಿ, ಸುಮಾ ಏನ್ ಮಾಡಕತ್ತಾಳ ಅಲ್ಲೇ ಅಂತ ಕೇಳ್ತೀನಿ. ಅವಾಗ ನೀವೇನಂತೀರಿ, ಸುಮಾ ರೂಮ್ನಾಗ ಓದಾಕತ್ತಾಳ್ರಿ ಈಗ. ಈಗ ಅಂದ್ರ ಆಕಿ ಓದುವ ಕ್ರಿಯೆ ನಡೆದಿದೆ ಈಗ. ಆಕಿ ಓದಿದಳು ಅಂತ ನೀವು ಆನ್ಸರ್ ಮಾಡೋದಿಲ್ಲ, ಓದುತ್ತಾಳೆ ಅಂತ ಆನ್ಸರ್ ಮಾಡೋದಿಲ್ಲ, ಓದಿದ್ದಾಳೆ ಅಂತ ಆನ್ಸರ್ ಮಾಡೋದಿಲ್ಲ, ಓದಿರುತ್ತಾಳೆ ಅಂತ ಆನ್ಸರ್ ಮಾಡೋದಿಲ್ಲ, ಓದಬಹುದು ಅಂತ ಆನ್ಸರ್ ಮಾಡೋದಿಲ್ಲ, ಓದಲಿಕ್ಕಿಲ್ಲ ಅಂತ ಆನ್ಸರ್ ಮಾಡೋದಿಲ್ಲ, ಓದಬಲ್ಲಳು ಅಂತ ಆನ್ಸರ್ ಮಾಡೋದಿಲ್ಲ,
ಓದುತ್ತಿದ್ದಾಳೆ, ತಿದ್ದಾಳೆನೆ ಅಂತೀರಿ ನೀವು. ಯಾಕೆ? ಬಿಕಾಸ್ ಆಕ್ಷನ್ ಈಸ್ ಗೋಯಿಂಗ್ ಆನ್, ರೀಡಿಂಗ್ ಈಸ್ ಗೋಯಿಂಗ್ ಆನ್. ನಾನು ಮಾತನಾಡುವ ಸಮಯದಲ್ಲಿ ಆ ಕ್ರಿಯೆ ಆಗ್ತಾ ಇದೆ. ಅದಕ್ಕ ಅಂತ ಸಮಯದಲ್ಲಿ ಈ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಈಗ ನೋಡ್ರಿ, ಐ ಆಮ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್ ನೌ, ಐ ಆಮ್ ನಾಟ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್. ನಾನು ಈಗ ಇಂಗ್ಲಿಷ್ ಗ್ರಾಮರ್ ಅನ್ನು ಕಲಿಸುತ್ತಿಲ್ಲ. ಈ ಹೆಲ್ಪಿಂಗ್ ವರ್ಬ್ ಬಂದು ನಾಟ್ ಯೂಸ್ ಮಾಡ್ಬಿಡ್ಬೇಕು. ಇದನ್ನ ಹಿಂದಿನ ವಿಡಿಯೋದಲ್ಲಿ ಡಿಟೇಲ್ ಆಗಿ ಹೇಳಿನಿ. ಸುಮಾ ಈಸ್ ರೀಡಿಂಗ್ ಇನ್ ಹರ್ ರೂಮ್ ನೌ, ಸುಮಾ ಈಸ್ ನಾಟ್ ರೀಡಿಂಗ್ ಇನ್ ಹರ್ ರೂಮ್ ನೌ. ಓಕೆ, ನೋಡಿ, ಶಿ ಈಸ್ ಪ್ರಿಪೇರಿಂಗ್ ಫುಡ್ ಫಾರ್ ಆಲ್ ಆಫ್ ಅಸ್ ನೌ. ಅವಳು ನಮ್ಮೆಲ್ಲರಿಗಾಗಿ ಆಹಾರವನ್ನ ತಯಾರಿಸುತ್ತಿದ್ದಾಳೆ. ನೋಡ್ರಿ, ನಮ್ಮೆಲ್ಲರಿಗಾಗಿ ಅನ್ನಕ್ಕೆ ಏನಂತಾರೆ ಇಂಗ್ಲಿಷ್ ನಲ್ಲಿ? ಫಾರ್ ಆಲ್ ಆಫ್ ಅಸ್, ಫಾರ್ ಆಲ್ ಆಫ್ ಅಸ್, ಫಾರ್ ಆಲ್ ಆಫ್ ಅಸ್. ನಮ್ಮೆಲ್ಲರಿಗಾಗಿ, ನಮ್ಮೆಲ್ಲರಿಗೆ ಅಂದ್ರೂ ಓಕೆ. ನಮ್ಮೆಲ್ಲರಿಗೆ ಅಥವಾ ನಮ್ಮೆಲ್ಲರಿಗಾಗಿ ಆಹಾರವನ್ನು, ಊಟವನ್ನು ತಯಾರಿಸುತ್ತಿದ್ದಾಳೆ. ಈಗ ನಾವು ತಯಾರಿಸುವ ಕ್ರಿಯೆ ನಡೆದಿದೆ. ಈಗ ಆ ಸಮಯದಲ್ಲಿ ಈ ಮಾತು ಹೇಳ್ತಾ ಇದ್ರಿ ನೀವು. ನಾನು ಮಾತನಾಡುವ ಸಮಯದಲ್ಲಿ ಆ ಕ್ರಿಯೆ ನಡೀತಿರ್ಬೇಕು. This tense shows an action which is going on at the time of speaking. ಇಂತ ಒಂದು ಸಂದರ್ಭದಲ್ಲಿ ಈ ಟೆನ್ಸ್ ಅನ್ನು ಯೂಸ್ ಮಾಡ್ತೀವಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಯೂಸೇಜ್ ಅಂದ್ರೆ ಯೂಸಸ್. ಇದನ್ನ ಯಾವ ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಂದ್ರೆ, ಕ್ರಿಯೆ ನಾವು ಮಾತನಾಡುವ ಸಮಯದಲ್ಲಿ ಹೋಗ್ತಿರ್ಬೇಕು, ಸದ್ಯಕ್ಕೆ ನಡೆಯುತ್ತಿರುವ ಕ್ರಿಯೆಯನ್ನು ಹೇಳಾಕ ಇದನ್ನ ಬಳಸ್ತೀವಿ. ಇದು ಒಂದು ಮಾತ್ರ ತಗೊಂಡೆ ನಾನು. ಇನ್ನು ಐ ಆಮ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್ ನೌ, ಐ ಆಮ್ ನಾಟ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್ ನೌ, ಎಮ್ ಐ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್ ನೌ, ಆಮ್ಂಟ್ ಐ ಸ್ಪೀಕಿಂಗ್ ಇಂಗ್ಲಿಷ್ ಗ್ರಾಮರ್ ನೌ. ಎಮ್ ಐ ನಾಟ್ ಅಂದ್ರೂ ಬರ್ತದೆ ಕೊನೆಯದ್ದು. ನಾ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸುಮಾ ಈಸ್ ರೀಡಿಂಗ್ ಇನ್ ಹರ್ ರೂಮ್ ನೌ, ಸುಮಾ ಈಸ್ ನಾಟ್ ರೀಡಿಂಗ್ ಇನ್ ಹರ್ ರೂಮ್ ನೌ. ಈಸ್ ಸುಮಾ ರೀಡಿಂಗ್ ಇನ್ ಹರ್ ರೂಮ್ ನೌ, isn't ಸುಮಾ ರೀಡಿಂಗ್ ಇನ್ ಹರ್ ರೂಮ್ ನೌ. She is preparing food for all of us now. Is she preparing food for all of us now? She is not preparing food for all of us now. Isn't she preparing food for all of us now? ಯಾವ್ದಾದ್ರು ಮೊದಲು ಹೇಳ್ಬೋದು ನೀವು. ಯಾವ್ದು ಈ ನಾಲ್ಕರಲ್ಲಿ ಯಾವ್ದಾದ್ರು ಒಂದು ಮಾತಾಡ್ತಿರ್ತೀರಿ ನೀವು. ಓಕೆ, ಅವಾಗ ಯಾವ ಅಫರ್ಮೇಟಿವ್ ಹೇಳಿದ್ರೆ ಅಫರ್ಮೇಟಿವ್ ಸೆಂಟೆನ್ಸ್ ಹೇಳ್ಬೇಕು ನೀವು. ನೀವು ಕನ್ನಡ ಸೆಂಟೆನ್ಸ್ ನೆಗೆಟಿವ್ ಇದ್ರೆ ನೆಗೆಟಿವ್ ಹೇಳ್ಬೇಕು. ಕನ್ನಡ ಸೆಂಟೆನ್ಸ್ ಇಂಟ್ರಾಗೇಟಿವ್ ಇದ್ರೆ ಇಂಟ್ರಾಗೇಟಿವ್ ಹೇಳ್ಬೇಕು. ಕನ್ನಡ ಸೆಂಟೆನ್ಸ್ ನೆಗೆಟಿವ್ ಇಂಟ್ರಾಗೇಟಿವ್ ಇದ್ರೆ ನೆಗೆಟಿವ್ ಇಂಟ್ರಾಗೇಟಿವ್ ಹೇಳ್ಬೇಕು. ಓಕೆ, ನಾವು ಇದು ನಾವು ಅನ್ನೋದು ಫಸ್ಟ್ ಗೆ ಯೂಸ್ ಮಾಡಿದ್ರು ನಡೆಯುತ್ತೆ. ನಾವು ಐ ಆಮ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್. ನಾವು ಅನ್ನೋದು ಫಸ್ಟ್ ಸೆಂಟೆನ್ಸ್ ಮೊದಲು ಯೂಸ್ ಮಾಡಿದ್ರು ನಡೀತದ. ಐ ಆಮ್ ನೌ ಅಂತ ಅಂತ ಹೇಳ್ಬಾರ್ದು, ಅಷ್ಟು ಸರಿ ಆಗೋದಿಲ್ಲ ಅದು. ನಾವು ಮೊದಲಾದ್ರೂ ಯೂಸ್ ಮಾಡ್ರಿ, ಲಾಸ್ಟ್ಗೆ ಆದ್ರೂ ಯೂಸ್ ಮಾಡ್ರಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾ ಹೇಳೋದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ. ನಮಗೆ ಯಾಕೆ ಇಂಗ್ಲಿಷ್ ಮಾತಾಡಕ್ ಬರುದಿಲ್ಲ ಅಂದ್ರೆ, ಇನ್ನೊಂದು ಏನೋ ರೀಸನ್ ಏನಂದ್ರ, ಪವರ್ಫುಲ್ ರೀಸನ್ ಏನಂತಂದ್ರೆ, ನಾವು ಈ ತರ ಮಾತಾಡ್ತಿರೋದಿಲ್ಲ. ಈಗ ನೋಡ್ರಿ, ಐ ಆಮ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್ ನಾವು. ಯಾರಾದ್ರೂ ನನ್ಗೆ ಫೋನ್ ಮಾಡ್ತಾರೆ, ಏನ್ ಮಾಡಕತ್ತೀರಿ ಅಂತ ಫೋನ್ ಮಾಡ್ತಾರೆ. ನಾ ಏನಂತೀನಿ, ನಾನು ಈಗ ಇಂಗ್ಲಿಷ್ ಗ್ರಾಮರ್ ಬೋಧಿಸುತ್ತಿದ್ದೇನೆ ಅಂತ ಅವ್ರಿಗೆ ಆನ್ಸರ್ ಮಾಡ್ತೀನ? ಮಾಡೋದಿಲ್ಲ ಹಾಗೆ. ನಾ ಏನ್ ಹೇಳ್ತೀನಿ, ನನ್ನ ಭಾಷೆಯಲ್ಲಿ, ನನ್ನ ಆಡು ಭಾಷೆಯಲ್ಲಿ ಆನ್ಸರ್ ಕೊಡ್ತಿರ್ತೀನಿ ಅವ್ರಿಗೆ. ನಾ ಈಗ ಇಂಗ್ಲಿಷ್ ಗ್ರಾಮರ್ ಟೀಚ್ ಮಾಡಕತ್ತೀನ್ರಿ, ಟೀಚ್ ಮಾಡಕತ್ತೀನ್ರಿ. ನೋಡ್ರಿ, ಆಡು ಭಾಷೆ ಹೇಗಿದೆ. ಪ್ರಾಬ್ಲಮ್ ಏನಂದ್ರ, ನಲ್ಲಿ ಯಾವ ಟೆನ್ಸ್ ಮಾತಾಡ್ತೀನಿ ಅನ್ನೋದು ಗೊತ್ತಾಗೋದಿಲ್ಲ ನನಗೆ ನನ್ನ ಆಡು ಭಾಷೆದಲ್ಲಿ. ಹಿಂಗಾಗಿ ಇಂಗ್ಲಿಷ್ ನಲ್ಲಿ ಇದು ಯಾವ್ದಾಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಇಂಗ್ಲಿಷ್ ನಲ್ಲಿ ಮಾತಾಡಕ್ ಬರೋದಿಲ್ಲ, ಏನೇನೋ ಮಾತಾಡ್ಬಿಡ್ತೀವಿ. ಓಕೆ, ಅದಕ್ಕಾಗಿ ನಾನು ಈಗ ಆ ಸೆಂಟೆನ್ಸ್ ಹೇಳಿದ್ನಿ ಅಂತ ತಿಳ್ಕೊಡ್ರಿ. ನಾನು ಈಗ ಇಂಗ್ಲಿಷ್ ಗ್ರಾಮರ್ ಟೀಚ್ ಮಾಡಕತ್ತೀನ್ರಿ ಅಂತ ಅಂದೆ ಅಂದ್ರ, ನಾ ಇದನ್ನ ಇಂಗ್ಲಿಷ್ ನಲ್ಲಿ ಹೇಳ್ಬೇಕು. ಫಸ್ಟ್ ಏನ್ ಮಾಡ್ಬೇಕು, ಕನ್ನಡ ಗ್ರಾಮೆಟಿಕಲ್ ಕನ್ನಡವನ್ನಾಗಿ ಕನ್ವರ್ಟ್ ಮಾಡ್ಬೇಕು ನೀವು. ನಾನು ಈಗ ಇಂಗ್ಲಿಷ್ ಗ್ರಾಮರ್ ಅನ್ನು ಬೋಧಿಸುತ್ತಿದ್ದೇನೆ. ಗ್ರಾಮರ್ ಅಂದ್ರ ನಿಮ್ಗೆ ಟೆನ್ಸ್ ಅನ್ನೋದು ಯಾವ ಟೆನ್ಸ್ ಅಂತ ಗೊತ್ತಾಗ್ಬಿಡ್ತದೆ. ಯಾವ ಟೆನ್ಸ್? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಯಾಕ ತಿದ್ದೇನೆ ಅಂತ ಐತಿಲ್ಲ, ಈಗ ಅಂತ ಐತಿಲ್ಲ, ತಿದ್ದೇನೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ತಿದ್ದೇನೆ, ಓದಿಸುತ್ತಿದ್ದೇನೆ. ನೆಗೆಟಿವ್ ಆದ್ರ ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಆದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್, ನೆಗೆಟಿವ್ ಇಂಟ್ರಾಗೇಟಿವ್ ಆದ್ರೆ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಓದುತ್ತಿದ್ದೇನೆ, ಕಲಿಸುತ್ತಿದ್ದೇನೆ, ಕಲಿಸುತ್ತಿಲ್ಲ, ಕಲಿಸುತ್ತಿದ್ದೇನೆಯೇ, ಕಲಿಸುತ್ತಿಲ್ಲವೇ. ಓಕೆ, ಈಗ ನೋಡು, ಓದುತ್ತಿದ್ದಾಳೆ, ಓದುತ್ತಿಲ್ಲ, ಓದುತ್ತಿದ್ದಾಳೆಯೇ, ಓದುತ್ತಿಲ್ಲವೇ. ಇದು ತಯಾರಿಸುತ್ತಿದ್ದಾಳೆ, ತಯಾರಿಸುತ್ತಿಲ್ಲ, ತಯಾರಿಸುತ್ತಿದ್ದಾಳೆಯೇ, ತಯಾರಿಸುತ್ತಿಲ್ಲವೇ. ಓಕೆ, ಹಿಂದಿನ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ ನಾನು 4 ಸೆಂಟೆನ್ಸ್. ಅದರಲ್ಲಿ ನೋಡ್ರಿ ನೀವು, ಹೇಳಿದ್ನಲ್ಲ, ಪ್ರತಿಯೊಂದು ಟೆನ್ಸ್ ನಲ್ಲಿ 4 ಟೈಪ್ ಸೆಂಟೆನ್ಸಸ್ ಇರ್ತಾವ. ನನ್ನ ಕನ್ನಡದ ಸೆಂಟೆನ್ಸ್ ಯಾವ ಟೆನ್ಸ್, ಯಾವ ಸೆಂಟೆನ್ಸ್ ಅದನ್ನ ನೋಡ್ಕೊಳ್ಬೇಕು. ಮೊದಲನೇದಾಗಿ ಯಾವ ಟೆನ್ಸ್ ಅಂತ ಯಾವಾಗ ಗೊತ್ತಾಗುತ್ತಂದ್ರೆ ನಿಮ್ಗೆ,
ಆ ಆಡು ಭಾಷೆಯಲ್ಲಿ ಏನು ಮಾತಾಡಿರ್ತಾರಲ್ಲ, ನಮ್ಮ ಪ್ರದೇಶದ ಭಾಷೆಯಲ್ಲಿ ಏನು ಮಾತಾಡಿರ್ತಾರಲ್ಲ, ಅದನ್ನ ಕನ್ನಡ ಗ್ರಾಮ್ಯಾಟಿಕಲ್ ಸೆಂಟೆನ್ಸ್ ಅನ್ನಾಗಿ ಮಾಡ್ಕೋಬೇಕು ನೀವು. ಅಲ್ಲಿವರೆಗೂ ಯಾವ ಟೆನ್ಸ್ ಅಂತ ಗೊತ್ತಾಗೋದಿಲ್ಲ. ಓಕೆ, ಯಾವ ಟೀಚರ್ ಅದಾನ್ರಿ, ಇದು ಆಡು ಭಾಷೆ. ಅವನು ಟೀಚರ್ ಇದ್ದಾನೆ, ಅವನು ಶಿಕ್ಷಕ ಇದ್ದಾನೆ, ಯಾವ ಟೆನ್ಸ್ ಅಂತ ಗೊತ್ತಾಗುತ್ತೆ. ಓನ್ಲಿ ಪ್ರೆಸೆಂಟ್ ಟೆನ್ಸ್, ಹಿ ಈಸ್ ಎ ಟೀಚರ್, ಲೈಕ್ ದಿಸ್. ಸೊ ಇದು ಏನು, ಇಂಥ ಸಂದರ್ಭದಲ್ಲಿ ನಾವು ಈ ಟೆನ್ಸ್ ಅನ್ನ ಬಳಸ್ತೀವಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಯಾವಾಗ? ಫಾರ್ ಅನ್ ಆಕ್ಷನ್ ವಿಚ್ ಇಸ್ ಗೋಯಿಂಗ್ ಆನ್ ನೌ, ಈಗ ಸದ್ಯಕ್ಕೆ ನಡೆಯುತ್ತಿರುವ ಕ್ರಿಯೆಯನ್ನು ಹೇಳಕ್ ಇದನ್ನು ಬಳಸ್ತೀವಿ. ಇದು ಒಂದೇ ಸಂದರ್ಭದಲ್ಲಿ ಅಲ್ಲ, ಬೇರೆ ಸಂದರ್ಭದಲ್ಲಿನೂ ಬಳಸ್ತೀವಿ ಇದನ್ನ. ಅದನ್ನ ಯಾವಾಗಂತ ನೆಕ್ಸ್ಟ್ ನೋಡಿ. ಭಾಳ ಬ್ಯೂಟಿಫುಲ್ ಚಾಪ್ಟರ್ ಈ ಟೆನ್ಸ್ ಅನ್ನೋದು, ವಂಡರ್ಫುಲ್ ಚಾಪ್ಟರ್. ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನಿಷ್ಟು ಹೆಚ್ಚು ಹೆಲ್ಪ್ ಆಗುತ್ತೆ ನಿಮಗೆ. ಅಂದ್ರೆ ನಿಮಗೆ ಒಮ್ಮೆ ರೂಢಿ ಬಿತ್ತಿಲ್ಲ, ಅದನ್ನ ಬಿಡುದನ ಇಲ್ಲ. ಈಜಿ ಇರ್ತತಿ ಇದು, ಬರ್ತತಿ ಇದು ಅಂತೇಳಿ ಅದಕ್ಕೆ ನೀವು ಬೆನ್ ಹತ್ತಿರಿ. ಸೊ ಅದಕ್ಕಾಗಿ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು. ಇಂಥ ಒಂದ್ 4 ಸೆಂಟೆನ್ಸ್ ಹೇಳ್ರಿ, ಕನ್ನಡದಲ್ಲಿ ಹೇಳ್ರಿ. ಕನ್ನಡದಲ್ಲಿ ಹೇಳಿನೇ ನೀವು ಇಂಗ್ಲಿಷ್ ನಲ್ಲಿ ಮಾಡ್ಕೊತ ಹೋಗ್ರಿ ಅದನ್ನ. ಓಕೆ, ಈಗ ನೀವೇ ಮನೆಯಲ್ಲೇನೆ ಸಾಕಷ್ಟು ಸೆಂಟೆನ್ಸ್ ಗಳನ್ನ ಮಾತಾಡ್ತಿರ್ತೀವಿ. ನೀವು ಹೊರಗಡೆ ನಿಮ್ ಜೊತೆ ಫ್ರೆಂಡ್ ಜೊತೆಗೆ ಮಾತಾಡ್ತಿರ್ತೀರಿ. ಓಕೆ, ಈಗ ನಾ ಮಾರ್ಕೆಟ್ ಹೊಂಟೀನಿ ಅಂತ ಈಗ ನಾ ಎಲ್ಲಿ ಹೊಂಟಿಲ್ಲ ಅಂದ್ರ ನಾ ಮಾರ್ಕೆಟ್ ಹೊಂಟೀನಿ, ಹೋಗಾಕತ್ತೀನಿ, ನಾ ಮಾರ್ಕೆಟ್ ಹೋಗಾಕತ್ತೀನಿ ಅಂದ್ರ ಈ ತರ ಹೇಳ್ತಾ ಇದ್ರ ಈ ಹೋಗುವ ಕ್ರಿಯೆ ನಡೀತಿದೆ ಅಂತ ಅರ್ಥ. ಈ ಒಂದ್ ಸಂದರ್ಭ ಮಾತ್ರ ಹೇಳಕತ್ತೀನಿ. ಈಗ ನಾ ಮಾರ್ಕೆಟ್ ಹೊಂಟೀನಿ, ಎಲ್ಲಿ ಹೊಂಟಿಲೆ? ದಾರ್ಯಾಗ ಹೊಂಟಿರ್ತಾನ ನಿಮ್ ಫ್ರೆಂಡ್, ಕೇಳ್ತೀರಿ ಅವ್ನು, ಎಲ್ಲಿ ಹೊಂಟಿಲೆ ಅಂತೀನಿ. ಅವ ಏನಂತಾನ? ನಾ ಮಾರ್ಕೆಟ್ ಹೊಂಟೀನಿ, ಅಥವಾ ನಾ ಮಾರ್ಕೆಟ್ ಹೋಗಾಕತ್ತೀನಿ, ಹೋಗ್ತಾ ಇದೀನಿ ಅಂತಾರ. ಒಬ್ಬೊಬ್ರು ಗ್ರಾಮ್ಯಾಟಿಕಲ್ ಆಗಿನೇ ಮಾತಾಡ್ತಾರೆ, ಪ್ರದೇಶದ ಭಾಷೆಯ ಅನುಗುಣವಾಗಿ ಮಾತಾಡ್ತಾರೆ. ಎಲ್ಲಿ ಹೊಂಟಿಲೆ? ಅದಕ್ಕೆ ಮಾರ್ಕೆಟ್ ಹೋಗಾಕತ್ತೀನಿ. ಇದು ಯಾವ ಟೆನ್ಸ್ ಅಂತಾನ ಗೊತ್ತಾಗೋದಿಲ್ಲ ನಿಮ್ಗ. ಅದಕ್ಕಾಗಿ ಕನ್ನಡದ ಗ್ರಾಮರ್ ಕನ್ವರ್ಟ್ ಮಾಡ್ಬೇಕು. ನಾನು ಈಗ ಮಾರ್ಕೆಟ್ಗೆ ಹೋಗುತ್ತಿದ್ದೇನೆ, ಹೋಗುತ್ತಿಲ್ಲ, ಹೋಗುತ್ತಿದ್ದೇನೆಯೇ, ಹೋಗುತ್ತಿಲ್ಲವೇ. 4ರಲ್ಲಿ ಈಗ ಅಫರ್ಮೇಟಿವ್ ದಾಗ ಹೇಳ ನಾವು ಆನ್ಸರ್. ನಾವು ಮಾರ್ಕೆಟ್ಗೆ ಹೋಗಾಕತ್ತೀನಿ, ನಾನು ಈಗ ಮಾರ್ಕೆಟ್ಗೆ ಹೋಗುತ್ತಿದ್ದೇನೆ. ಇದ್ರಲ್ಲಿ ಸಬ್ಜೆಕ್ಟ್ ಯಾವ್ದು ಗುರುತಿಸ್ಬೇಕು ಮೊದಲ. ಯಾವ್ದು? ತಿದ್ದೇನೆ ಅಂತ ಗೊತ್ತಾಯ್ತಂದ್ರೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಗೊತ್ತಾಯ್ತು ನಿಮ್ಗೆ. ಈಗ ಸಬ್ಜೆಕ್ಟ್ ಯಾವ್ದು ಅದ್ರಲ್ಲಿ? ಯಾರು ಕ್ರಿಯೆ ಮಾಡ್ತಿರ್ತಾರೋ ಅದು ಸಬ್ಜೆಕ್ಟ್. ಇಲ್ಲಿ ನೋಡ್ರಿ, ಐ ಆಮ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್ ನಾವು. ಈ ಟೀಚಿಂಗ್ ಅನ್ನುವ ಕ್ರಿಯೆನ ಯಾರು ಮಾಡ್ತಾ ಇದಾರ? ನಾನು. ಅದಕ್ಕೆ ಇದು ಸಬ್ಜೆಕ್ಟ್. ಇಲ್ಲಿ ಸುಮಾ ಈಸ್ ರೀಡಿಂಗ್ ಇನ್ ಹರ್ ರೂಮ್. ರೀಡಿಂಗ್ ಕ್ರಿಯೆಯನ್ನ ಯಾರು ಮಾಡೋರು? ಸುಮಾ. ಇದು ಸಬ್ಜೆಕ್ಟ್. ಶಿ ಈಸ್ ಪ್ರಿಪೇರಿಂಗ್ ಫುಡ್ ಫಾರ್ ಆಲ್ ಆಫ್ ಅಸ್ ನೌ. ತಯಾರಿಸುವ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರ? ಶಿ. ಅದು ಸಬ್ಜೆಕ್ಟ್. ಓಕೆ, ಕನ್ನಡದಲ್ಲಿ ನೀವು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ನಾನು ಈಗ ಇಂಗ್ಲಿಷ್ ಗ್ರಾಮರ್ ಅನ್ನು ಬೋಧಿಸುತ್ತಿದ್ದೇನೆ ನಾನು ಈಗ ಇಂಗ್ಲಿಷ್ ಗ್ರಾಮರ್ ಅನ್ನು ನಾನು ಈಗ ಬೋಧಿಸುತ್ತಿದ್ದೇನೆ. ನಾನು ಫಸ್ಟ್ ಗೆ ಇಂಗ್ಲಿಷ್ ಗ್ರಾಮರ್ ಅಂದಿನ ತಿಳ್ಕೊಂಡು ನೀವು ಇಂಗ್ಲಿಷ್ ನಲ್ಲಿ ಫಸ್ಟ್ ಇಂಗ್ಲಿಷ್ ಗ್ರಾಮರ್ ಬರಿಬಾರ್ದು. ಈ ಸೂತ್ರಕ್ಕೆ ಅನುಗುಣವಾಗಿರ್ಬೇಕು. ಸೂತ್ರನು ಮರಿಬಾರ್ದು ನೀವು. ಇಂಗ್ಲಿಷ್ ಯಾವಾಗ ಮಾತಾಡಕ್ ಬರ್ತಂದ್ರ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು, ಆ ನೆನಪಿಡ್ಬೇಕು. ನೆನಪಿಡುವಂತ ವಿಷಯಗಳು ಬಹಳ ಬರ್ತಾವ. ನೆನಪಿಟ್ರೆ 90% ಬಂದಾಗ ನೆನಪಿಡ್ಬೇಕು ಬಹಳ. ಏನೇನ್ ನೆನಪಿಡ್ಬೇಕು? ಕನ್ನಡದ ಗ್ರಾಮರ್, ಆಡು ಭಾಷೆಯನ್ನ ಕನ್ನಡ ಗ್ರಾಮರಿಗೆ ಕನ್ವರ್ಟ್ ಮಾಡ್ಬೇಕು. ಸೂತ್ರ ನೆನಪಿಡ್ಬೇಕು, ಯಾವ ಟೆನ್ಸ್ ಅಂತ ಗೊತ್ತು ಮಾಡ್ಕೋಬೇಕು. ಪ್ರಾಸೆಸ್ ಬಹಳ ಅದಾವ. ಓಕೆ, ಅನಿಸ್ತಾವ ಅದು ಮೊದಲು ಒಂದ್ ಸೆಂಟೆನ್ಸ್ ಮಾಡುವಾಗ ಅನಿಸ್ತಾವ. ಮೊದಲು ಒಂದ್ ಸೆಂಟೆನ್ಸ್ ಮಾಡಕ್ 1 ತಾಸು ತೊಂದಿರ ಅಂತ ತಿಳ್ಕೊಡ್ರಪ್ಪ. ಅದೇ ತರದ ಸೆಂಟೆನ್ಸ್ ಅನ್ನ ಇನ್ನೊಂದ್ ಸೆಂಟೆನ್ಸ್ ಮಾಡಾಕ 55 ನಿಮಿಷ ತಗೋತೀರಿ. ಅದೇ ತರದ ಸೆಂಟೆನ್ಸ್ ಅನ್ನ ಇನ್ನೊಂದ್ ಸೆಂಟೆನ್ಸ್ ಮಾಡಾಕ 50 ನಿಮಿಷಕ್ಕೆ ಬರ್ತೀರಿ. ನಿಮ್ಮ ಸಾಲ್ವ್ ಮಾಡುವಂತ ಏನು ಟೈಮ್ ಕಡಿಮೆ ಆಕೋತ ಬರ್ತದ. ನೀವೇನ್ ಮಾಡ್ತೀರಿ? ಒಂದ್ ಬಿಡಿಸ್ತೀರಾ, ಇದು ಸಾಧ್ಯ ಆಗುದಿಲ್ಲ ಅಂತ ಕೈ ಬಿಟ್ಬಿಡ್ತೀರಿ. ಯಾವಾಗೂ ಹಿಂಗಾಗೆ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಕರೆಕ್ಟ್ ಆಗಿ ತಿಳ್ಕೊಬೇಕು, ಯಾವ ಒಂದು ಮೆಥಡ್ ಮೂಲಕ ನಾವು ಇಂಗ್ಲಿಷ್ ಅನ್ನ ಕಲಿಬಹುದು ಅಂತೇಳಿ ಹೇಳಿದಿನಲ್ಲ ನಾನು. ಈ ಒಂದು ಮೆಥಡ್ ಪ್ರಕಾರ ಬಿಟ್ರೆ ಯಾವ ಪ್ರಕಾರನೂ ಬರುದಿಲ್ಲ. ಎಲ್ಲ ಮೆಥಡ್ ಅನ್ನ ನಾನು ಅಪ್ಲೈ ಮಾಡಿ ನೋಡಿದೀನಿ, ಅದು ಸಾಧ್ಯ ಬೇರೆ ಯಾವ ಮೆಥಡ್ ಇಂದನೂ ಆಗಕ್ ಸಾಧ್ಯನೇ ಇಲ್ಲ. ಹಾಗಾದ್ರೆ ಸಿಕ್ಕಾಪಟ್ಟೆ ಕೋಚಿಂಗ್ ಸೆಂಟರ್ಸ್ ಅದಾವ, ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಅದಾವ. 3 ತಿಂಗಳಲ್ಲಿ ಇಂಗ್ಲಿಷ್ ಕಲಿಯಿರಿ, 2 ದಿನಗಳಲ್ಲಿ ಇಂಗ್ಲಿಷ್ ಕಲಿಯಿರಿ, 1 ತಿಂಗಳಲ್ಲಿ ಇಂಗ್ಲಿಷ್ ಕಲಿಯಿರಿ ಅಂತೇಳಿ ಸಾವಿರಾರು ಹುಡುಗರು ಇಂಗ್ಲಿಷ್ ಕ್ಲಾಸಸ್ಗೆ ಹೋಗಿ ಬರ್ತಾರ, ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ. ನನ್ನ ಕ್ವಶನ್ ಏನಂದ್ರ, ಹಾಗಾದ್ರೆ ಅವ್ರೆಲ್ರೂ ಮಾತಾಡಕ್ ಬರ್ತಿರ್ಬೇಕಾಗಿತ್ತಲ್ಲ, ಅವ್ರಿಗೆ ಯಾಕೆ ಬರ್ಲಿಲ್ಲ? ಅದೇ ಮಾತಾಡೋದಂದ್ರ, ವೇರ್ ಆರ್ ಯು ಗೋಯಿಂಗ್? ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ಪ್ಲೀಸ್ ಸಿಟ್ ಹಿಯರ್. ಐ ಆಮ್ ಗೋಯಿಂಗ್ ನೌ. ಓಕೆ, ಐ ವಾಂಟ್ ಟು ಅಟೆಂಡ್ ದ ಕ್ಲಾಸ್. ಇಷ್ಟು ಮಾತಾಡೋದಲ್ಲ. ಓಕೆ, ಇಷ್ಟು ಮಾತಾಡ್ಬೋದು.
ಕಾನ್ವರ್ಸೇಷನ್ಗೆ ಅನುಕೂಲ ಆಗುವಂಗೆ ಮಾತಾಡಕ್ ಬರ್ತದ ಹಾಗೆ, ಇಲ್ಲ ಅಂತ ಹೇಳುದಿಲ್ಲ ನಾನು. ಗ್ರಾಮರ್ ಎಲ್ಲಿದೆ ಅಲ್ಲಿ, ಗ್ರಾಮರ್ ಎಲ್ಲಿ ಕಲಿತೀರಿ ನೀವು? ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಮುಂದಿದೆಯಲ್ಲ, ಅದಕ್ಕೆ ಏನ್ ಮಾಡುವುದು, ದಟ್ ಈಸ್ ಇಂಪಾರ್ಟೆಂಟ್. ಅದಕ್ಕಾಗಿ ಗ್ರಾಮ್ಯಾಟಿಕಲ್ ಆಗಿ ಮಾತಾಡೋದು, ಗ್ರಾಮರ್ ಅನ್ನ ಕಲಿಯುವುದು, ಎರಡೂ ಆಗ್ತಾವಲ್ಲಿ ಈ ಮೆಥಡ್ ಅನ್ನ ಹಿಡಿದ್ರೆ. ಸೊ ಇದು ಇವತ್ತಿನ ಯೂಸೇಜ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಒಂದು ಯೂಸೇಜ್ ಮಾತ್ರ ಹೇಳಿನಿ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ನೊಂದು ಯೂಸೇಜ್ ಅನ್ನ ಹೇಳ್ತೀನಿ. ಈ ಕ್ಲಾಸು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡು ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.